ವಿಷಯನ ಡೈರೆಕ್ಟಾಗಿ ಹೇಳ್ದಿರಾ ಅದನ್ನ ಒಂದು ಪ್ರಾಪ್ಸ್ ಮುಖಾಂತರ ಒಂದು ಸೀನ್ನ, ಎಸ್ಪೆಷಲಿ ಅತುಲ್ ಸರ್ ಜೊತೆ ಇತ್ತು ಆ ಸೀನ್, ತುಂಬ ಚೆನ್ನಾಗಿತ್ತು ಅದು. ಕಾಂಟ್ ಇವಾಗ ಆಡಿಯನ್ಸಲ್ಲಿ ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ ಕಂಟಿನ್ಯೂಟಿ ನೋಡ್ತಾರೆ. ಹೌದು, ಈ ಸೀನ್ ಚೀಟ್ ಮಾಡೋರೆ ಅಂತ ಗೊತ್ತಾಗುತ್ತೆ. ದೇ ನೋ ಅಗೇನ್ ಯು ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಅ ಶಿವಣ್ಣ. ಸೊ ಹ್ಯಾವ್ ಟು ಹೇಳಲೇಬೇಕು. ಅಲ್ಲಿ ಒಂದು ಸೀನ್ ನಡೆಯುತ್ತೆ, ಅಲ್ಲಿ ನೀನು ನನ್ನ ಕ್ರಿಮಿನಲ್ ಥರನೇ ನೋಡಬೇಕು, ಎ ಅಂತ ತೊಗೊಂಡ್ರು ಶಿವಣ್ಣ, ನೀನು ಅದೆಲ್ಲ ಎ ಅಂತ ತೊಗೊಂಡ್ರು. ನಾನು ಹಿಂಗಿದ್ದ ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಯಿತು, ಹಿಂಗಿದ್ದ ನೀನು ಅಂದ್ಕೊಂಡು ಸಿ. ಬಟ್ ವೆನ್ ಯು ನೋ ದ ಎಂಟೈರ್ ಸ್ಟೋರಿ ಅಲ್ವಾ, ಗೊತ್ತಿಲ್ದಿರ ಮ್ಯಾಜಿಕ್ಗಳಾಗುತ್ತೆ. ಲೈಕ್ ಯು ಗೊತ್ತಿಲ್ದಿರ ಏನೋ ಒಂದು ಇಂಪ್ರೂವೈಸು ಏನೋ ಒಂದು ನಡೆಯುತ್ತೆ. ದಟ್ಸ್ ಒಬ್ಬ ಆರ್ಟಿಸ್ಟ್ ಯಾವಾಗ್ಲೂ ಕಥೆ ಹೇಳಬೇಕು, ಅದು ತುಂಬಾ ಮಾತಾಡೋದು. ಹಾಸ್ಪಿಟ್ಲ್ ಸೀನ್, ಸೊ ನಮ್ಮ ಹೀರೋಗೆ ಹೊಡೆದು ಎಲ್ಲ ಇದು ಮಾಡಿರ್ತಾರೆ, ಫುಲ್ಲು ಕಾಲ್ಗೀಲ್ ಫ್ಯಾಕ್ಚರು, ಕಣ್ಣಲ್ಲಿ ರಕ್ತ ಎಲ್ಲ. ನಾನು ಹೋಗ್ತೀನಿ, ಆ್ಯಕ್ಚುಲಿ ರಿಯಲಿ ಫೆಲ್ಟ್ ಯು ವಾಸ್ ರಿಯಲಿ ಇಂಜೂರ್ಡ್. ಐ ಲವ್ ಇಸ್ ಡೆಡಿಕೇಶನ್. ಅಂದರೆ ಕಾಲ್ಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿಸ್ಕೊಂಬಂದವ್ರೆ ರಿಯಲ್ ಆಗಿ. ಅದಕ್ಕೆ ನೀವು ಸುತ್ತಬಿಟ್ಟು ಏನೋ ಮಾಡ್ಬೋದಾಯಿತು, ಇದು ಜಸ್ಟ್ ಒಂದು 5 ನಿಮಿಷದ ಕೆಲಸ ಹಂಗೆ ಮಾಡ್ಬೋದು, ಬಟ್ ಸ್ಟಿಲ್ ಅದು ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು. ಆಮೇಲೆ ಕಣ್ಣಿಗೆ ಏನೋ ನಾನು ಫಸ್ಟ್ ಟೈಮ್ ನೋಡಿದ್ದು, ನನ್ನ ಕಣ್ಣಿಗೆ ಬ್ಲಡ್ ಹಾಕ್ಕೊಳ್ತಾವ್ರೆ, ಬಾಯಲ್ಲಿ ಹತ್ತಿ ಇಟ್ಕೊಂಡ್ಬಿಟ್ಟವ್ರೆ. ಸಿ ವಾಂಟೆಡ್ ದಟ್ ಸೀನ್ ಟು ಲುಕ್ ಮೋರ್ ನ್ಯಾಚುರಲ್. ಬಲರಾಮನ ಗುಂಗಲ್ಲಿದ್ದೀನಿ ನಾನು. ಒಬ್ಬೊಬ್ಬರೇ ನನಗೆ ಕೈಗೆ ಸಿಗ್ತಾ ಇದ್ದಾರೆ. ಆ್ಯಂಡ್ ಅವರು ಇಡೀ ಟೀಮ್ನ ಮಾತಾಡ್ಸೋದು ಅಂದರೆ ಒಂಥರ ಖುಷಿ ನನಗೆ. ಬಿಕಾಸ್ ತುಂಬ ಒಳ್ಳೆ ಡೈರೆಕ್ಟರು, ತುಂಬ ಒಳ್ಳೆ ಕತೆ ಜೊತೆ. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಅವ್ರು ಮತ್ತೆ ಆ್ಯಕ್ಷನ್ ಕಟ್ ಹೇಳ್ತಾ ಇರೋದು, ಆ್ಯಕ್ಷನ್ ಮೂವಿ ಅಂತ ನಾವು ನೋಡ್ತಾ ಇರೋದು. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳಿದ್ದಾವೆ. ಈಗ ನನ್ನ ಜೊತೆ ಇನ್ನಿಬ್ಬರು ಜಾಯ್ನ್ ಆಗಿದ್ದಾರೆ. ಸೊ ಆದಿತ್ಯ ಆಶ್ರೀ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸ್ನೂ ಕೇಳಬೇಕು ನಾನು. ಅವ್ರು ಹೇಳ್ತಾರೆ ನಾನು ಸಣ್ಣ ಗ್ಯಾಂಗ್ಸ್ಟರ್ ಅನ್ನೋ ಥರ. ಸೊ ನೋಡೋಣ ಅವ್ರೇನೇನು ಹೇಳ್ತಾರೆ. ಆ್ಯಂಡ್ ಪ್ರತಾಪ್ ನಾರಾಯಣ್ ಸರ್ ಇದ್ದಾರೆ, ಅವರು ಅವರ ಎಕ್ಸ್ಪೀರಿಯನ್ಸ್ನ ಹೆಂಗೆ ಶೇರ್ ಮಾಡ್ತಾರೆ ನೋಡೋಣ. ಆ್ಯಂಡ್ ತುಂಬ ಸ್ಪೆಷಲ್ಲು, ಬಿಕಾಸ್ ಇಲ್ಲಿ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಕಥೆ ಇದೆ. ಯಾವುದೂ ಸುಮ್ಮನೆ ಪೋಸ್ ಕೊಡೋ ಥರ ಖಂಡಿತ ಕ್ಯಾರೆಕ್ಟರ್ಸ್ಗಳು ಯಾವುದೂ ಇಲ್ಲ ಇಲ್ಲಿ. ಆ್ಯಂಡ್ ಎಲ್ಲದೂ ರಿಯಲ್ ಲೈಫನ್ನು ತುಂಬ ಎಂಜಾಯ್ ಮಾಡಿ ಆಗ ಏನು ಈ ರೌಡಿಸಮ್ ದಿನಗಳನ್ನ ಕಳೆದಿದ್ದಾರೆ. ಪಾಪ ಈಗಿನ ಇವ್ರಿಗೇನು ಗೊತ್ತಿಲ್ಲದೆ ಇರೋರನ್ನ ಕೂಡ ಆ ಒಂದು ದಿನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಚೈತನ್ಯ ಸರ್. ಅಂದರೆ ಅವರು ಗ್ರೇಟ್ ಡೈರೆಕ್ಟರೇ. ನೋಡೋಣ ಆಶ್ರೀ ಏನು ಹೇಳ್ತಾರೆ ಅಂತ. ಏನು ನೀವು ಛೋಟಾ ಗ್ಯಾಂಗ್ಸ್ಟರಾ ನೀವು? ನಾನು ಅಲ್ಲ, ಕಳ್ಳ ಅಂತಿದಾರಲ್ಲ ಯಾರೋ. ಅಲ್ಲ, ಈ ಹಂತದಲ್ಲಿ ಕಳ್ಳ ಅಂತಾರ ಕೂತಿರೋದೇ ವಾಸಿ. ಪಾಪಚ್ಚಿ ಅವರು ಯಾಕೆ? ನನಗೆ ಯಾವ ಡಿಸ್ಟಿಂಕ್ಷನ್ ತೆಗಿಬೇಕು ಅನ್ನೋ ಸದ್ಯದ ಆಸೆ ಇಲ್ಲ. ಅದಕ್ಕೆ ಕಳ್ಳ ಅಂತಿರೋದು ಅವರು. ಸೊ 2.5 ಗಂಟೆ ಸಿನಿಮಾದಲ್ಲಿ ನಾವು ಮಾಡಿರೋ ವರ್ಕ್ ಜನಕ್ಕೆ ಇಷ್ಟ ಆದರೆ ಅದೇ ಒಂದು ದೊಡ್ಡ ಖುಷಿ. ಸರ್ ಇವಾಗ KM ಚೈತನ್ಯ ಸರ್ ಆ ದಿನಗಳು ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಬಂದಿದ್ದ ಸಿನಿಮಾ 2007. ಓಕೆ. ಸೊ ಅವಾಗ ಬಹುಶಃ ನಾನು ಥಿಯೇಟ್ರಲ್ಲಿ ನಾನು ನೋಡಿಲ್ಲ, ನಾನು ರೀಸೆಂಟಾಗಿ ನೋಡಿದ್ದು. ಯಾಕೆಂದರೆ ಅವಾಗ ಮೋಸ್ಟ್ಲಿ ಅದು ಎ ಸರ್ಟಿಫಿಕೇಟೇನೋ ಅಥವಾ UAನಾ ಹಾಗೇನೋ ಇತ್ತನೋ. ಯಾಕೆಂದರೆ ಸಿಹಿಗಾಳಿ ತುಂಬ ಗುನುಗ್ತಿದ್ದೆ ನಾನು. ಶಿವಮೊಗ್ಗದಲ್ಲಿ ನನ್ನ ಚೈಲ್ಡ್ಹುಡ್ಡಲ್ಲೆಲ್ಲ ತುಂಬ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾಯಿದ್ದೆ. ಸೊ ಅವಾಗ ಇಳಯರಾಜ ಸರ್ ಕಂಪೋಸಿಷನ್ನು ಸಿಹಿಗಾಳಿ ಅದಂತೂ ತುಂಬ ಗುನುಗ್ತಿದ್ದಿದ್ದು ಹಾಡು. ಸೊ ಈಗ ಆ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ನೋಡಿ ಅದರ ಮುಂದುವರೆದ ಅಧ್ಯಾಯವಾಗಿ ಬಲರಾಮನ ದಿನಗಳಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಸಿಂಗ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅದೇ ಇವಾಗ ನಮ್ಮ ಪುನೀತ್ ಅಣ್ಣ, ಪಠಾಣ್ ಬಾಯಿ, ಅರುಣ್ ಸರ್ ಇವರೆಲ್ಲ ದೊಡ್ಡ ಗ್ಯಾಂಗ್ಸ್ಟರ್ ಬಲರಾಮನ ಜೊತೆ ಇದ್ರೆ, ನಾವೊಬ್ಬ ಸಣ್ಣ ಛೋಟಾ ಗ್ಯಾಂಗ್ಸ್ಟರ್. ನನ್ನ ಹಿಂದಿನ ಸಿನಿಮಾ ಡೇರ್ಡೆವಿಲ್ ಮುಸ್ತಫಾ ಅಂತ, ಅದರಲ್ಲಿ ನಾನು ರಾಮಾನುಜ ಅಯ್ಯಂಗಾರಿ ಅನ್ನೋ ಒಂದು ಲೀಡ್ ರೋಲಲ್ಲಿದ್ದೆ. ಅಲ್ಲಿ ಕ್ಲಾಸ್ ಆಡಿಯನ್ಸಿಗೆ ರೀಚ್ ಆಗೋ ಒಂದು ತುಂಬ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ನಮ್ಮ ಕನ್ನಡ ಜನತೆ ಅದನ್ನು ಹರಿಸಿ ಆ ಮೂವಿನ ಸಕ್ಸಸ್ ಮಾಡಿಕೊಟ್ಟಿದ್ರು. ಸರ್ ಬಹುಶಃ ಅದರಲ್ಲಿ ನನ್ನ ಪರ್ಫಾರ್ಮೆನ್ಸನ್ನು ನೋಡಿ ಈ ಹುಡುಗ ಇಲ್ಲಿ ಸೂಟ್ ಆಗ್ತಾನೆ ಅಂತ ನನಗೆ ಇಲ್ಲಿಗೆ ಕರ್ಕೊಂಬಂದಿದ್ದು. ನನಗೂ ಡೌಟ್ ಇತ್ತು, ನಾನು ಹೇಗೆ ಈ ರಗಡ್ ಲುಕ್ಕಿಗೆ ಹೇಗೆ ನಾನು ಹೊಂದ್ತೀನಿ ಅಂತ. ಬಟ್ ಸರ್ ಆ ಟ್ರಾನ್ಸ್ಫಾರ್ಮೇಷನನ್ನು ಸಣ್ಣ ಡೀಟೇಲಿಂಗಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಮಚ್ಚು ಬಿದ್ದಿರೋ ಏಟ್ ಥರ ಇಲ್ಲೊಂದು ದೊಡ್ಡ ಮಾರ್ಕ್ ಕೊಟ್ಟಿದ್ದಾರೆ. ಹೇರ್ ಸ್ಟೈಲು ಒಂದು 80ಇಂದ
90 ಪೀರಿಯಡಲ್ಲಿರೋ ಆ ಸಣ್ಣ ಒಂದು ಯುನಿಕ್ ಹೇರ್ ಸ್ಟೈಲ್ ಜೊತೆಗೆ ಇಡೀ ನನ್ನ ಈ ಫೇರ್ Complexion ಎಲ್ಲ change ಮಾಡ್ಬಿಟ್ಟಾರ? ಒಂದು ಡಾರ್ಕ್ ಆಗಿ ಮಾಡಿದ್ದಾರೆ. ಸೊ ನಾನು ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ದೀನಿ, ಇಲ್ಲ ನಾನು ಈ ಥರ ಕಾಣ್ತೀನಿ, ಸೊ ಈ ಸೀನಲ್ಲೆಲ್ಲ ನೋಡ್ತಾ ಇರಿ ಎಲ್ಲೆಲ್ಲಿ ಕಾಣ್ತೀನೋ ಅದು ನಾನು. ಹೌದು, ನೀವೆಂತ ಗೊತ್ತಾಗಲ್ಲ ಮತ್ತೆ ಗೊತ್ತಾಗಬೇಕು ಅಂದರೆ. ಬಟ್ ಬಹುಶಃ ಸಿನಿಮಾ ಮುಗಿದ ಮೇಲೆ ಈ ಹುಡುಗ ಯಾರು ಅಂತ ಒಂದು 10 ಜನದಲ್ಲಿ ಒಂದು 2-3 ಪಕ್ಕ ಏ ಖುಷಿ. ಕನ್ಸ್ ಕಾಣ್ಬೇಕಾದ್ರೆ ಚೌಕಸಿ ಮಾಡಬಾರ್ದು, 10ಕ್ಕೆ 100 ಜನ ಕಾಣ್ತಾರೆ ಅಂತ ಚೌಕಸಿ ಎಲ್ಲ ಮಾಡಬಾರ್ದು. ಈಗ್ಲೇನೆ 10 ಜನಕ್ಕೆ 10 ಜನನು ನೋಡ್ತಾರೆ, 10 ಜನಕ್ಕೆ 10 ಜನನು. ಎಲ್ಲ ಇಂಟರ್ವ್ಯೂಲು ಹೆಂಗಾಗ್ತಿದೆ ಅಂತಂದ್ರೆ ಮಾತಾಡಕ್ ವಿಷಯಗಳು ಸುಮಾರಿದೆ, ಇಲ್ಲಿ ತನಕ ಇದೆ, ಆಮೇಲೆ ಹಂಗೆ ಯಾವುದು ಮಾತಾಡದೆ ಇರೋ ಸ್ಟೇಜಲ್ಲಿದ್ದೀನಿ. ಅದಕ್ಕೆ ಪಟಾಣ ಅಲ್ಲಿಂದಾನೇ ಹೇಳ್ಬಿಟ್ರು ಕಳ್ಳವರು ನಂಬಡಿ. ಯಾವ ಥರ ಆಗಿದೆ ಗೊತ್ತಾ ಮೇಡಮ್, ಕ್ಯಾರೆಕ್ಟರ್ ಆಗಲಿ ಇವಾಗ ನನ್ನ ಸ್ಥಿತಿ ಆಗಲಿ, ಇವಾಗ ಕಾಲೇಜಲ್ಲಿ ಸುಮಾರು ಮಾತಾಡ್ತಿದ್ದಿದ್ದು ಹುಡುಗಂಗೆ ಈಗ ಒಂದು ಲೀಡರ್ಶಿಪ್ ಕೊಟ್ಬಿಟ್ರೆ, ಅಥವಾ ಅವನು ಕೆಲವು ಸಲ ತುಂಬ ಮಾತಾಡೋರು ಸೈಲೆಂಟಾಗಿ ಕೂತ್ಬಿಟ್ರೆ ಭಯ ಆಗುತ್ತೆ, ಯಾಕೆ ಇವ್ರೇನು ಮಾತಾಡ್ತಿಲ್ಲ ಅಂತ. ನನ್ನ ಕ್ಯಾರೆಕ್ಟ್ರು ಹಂಗೆ, ನನ್ನ ಇವತ್ತಿನ ಸ್ಥಿತಿನೂ ಹಂಗೆ. ಅಯ್ಯೋ ಇದು ಸೊ ನಿಮ್ ಜೊತೆನೆ ಫಸ್ಟ್ ಡೇ ಫಸ್ಟ್ ಶೋ ಆದ್ಮೇಲೆ ಮನ ಬಿಚ್ಚಿ ಮಾತಾಡ್ತೀರಾ? ಖಂಡಿತ ಫಿಲ್ಟರ್ಲೆಸ್ ಆಗಿ. ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ನೋಡಿ ಎಷ್ಟು ಘನತೆ ಗಾಂಭೀರ್ಯದಿಂದ ಕುತ್ಕೊಂಡ್ಬಿಟ್ಟವ್ರೆ, ಅದೇನು ಹೇಳ್ತಾನೆ ಹೇಳಿ ಅಂತ. ಆದ್ರೆ ನಮ್ಮ ಪೊಲೀಸರು ನನಗೆ ಹಿಡಿಯಕ್ಕಾಗಿಲ್ಲ. ಹೌದಾ? ಸರಿಯಾಗಿ ಆಟ ಆಡ್ಸ್ಬಿಟ್ಟಿದ್ದಾರೆ ಹಂಗಾದ್ರೆ. ಹೆಂಗೆ ಗುರು ಇದು ಹಿಂಗಾಗ್ಬಿಟ್ರೆ? 80s ಹಿಂಗೆಲ್ಲ ಆಗ್ಬಿಟ್ಟಿದ್ಯಾ? ಇಲ್ಲ ಮೇಡಮ್, ಮೊದಲನೇದಾಗಿ ನಮಸ್ಕಾರ. ನಮಸ್ತೆ. ಸರಿ ನಿಮ್ಮ ಜೊತೆ ನಾನು ಇಂಟರ್ವ್ಯೂ ಮಾಡಿ. ಹೌದು. ಸೊ ಇದರಲ್ಲಿ ಶಿವರಾಜ್ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ವೆರಿ ಕ್ಯಾಲ್ಕುಲೇಟಿವ್ ಆ್ಯಂಡ್ ತುಂಬ ಲೆಕ್ಕಾಚಾರ. ಬ್ಯಾಕ್ ಇನ್ ದೋಸ್ ಡೇಸ್ ನಮಗೆ ಟೆಕ್ನಾಲಜಿ ಅಷ್ಟು ಇನ್ಫಾರ್ಮೇಷನ್ ಏನೋ ಬೇಕಿತ್ತಂದರೆ ಸೋರ್ಸ್ ಮುಖಾಂತರ ಇದಾಗುತ್ತೆ. ಇವಾಗ ನಮಗೆ ಎಲ್ಲ ಕಡೆಯೂ ನಮ್ಗೆ ಸಿನ್ಸ್ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇಟ್ಸ್ ವೆರಿ ಈಸಿ. ಬ್ಯಾಕ್ ಇನ್ ದೋಸ್ ಡೇಸ್ ಇಟ್ ವಾಸ್ ರಿಯಲಿ ಟಫ್. ಇವಾಗ ನೀವು ಒಂದು ಏರಿಯಲ್ಲಿ 80s ಓನ್ಲಿ ಟೆಲಿಫೋನ್ ಇರ್ತಿದ್ದು, ಪೋಸ್ಟ್ ಆಫೀಸಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೇಜರ್ ಬಂದಿದ್ದು. ಇಟ್ ಕೇಮ್ ಇನ್ ಸಮ್ವೇರ್ ಇನ್ 95 or something ಅಷ್ಟೇ. ಸೊ ಅಗೇನ್ ಆ ಥರ ಒಂದು ಟೆಕ್ನಾಲಜಿ ಟೈಮಲ್ಲಿ ಪೊಲೀಸ್ ಅವ್ರಿಗೆ ತುಂಬಾ ಟಾಸ್ಕ್ ಇತ್ತು. ಆಸ್ ಇನ್ ಟರ್ಮ್ಸ್ ಆಫ್ ಕ್ರಿಮಿನಲ್ಸ್ನೆಲ್ಲ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಯಿತು. ಸೊ ಈ ಪಾತ್ರ ನನಗೆ ಚೈತನ್ಯ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಹೇಳಿದ್ದು, ನಿನ್ನ ಕ್ಯಾರೆಕ್ಟರ್ ಬಂದು ಮಾತು ಕಮ್ಮಿ, ಇಟ್ಸ್ ಮೋರ್ ಆಫ್ ಲೈಕ್ ಎಕ್ಸ್ಪ್ರೆಷನ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಸೊ ನೀನು ಏನು ಹೊರಟಕ್ಕೆ ಅಂದರೆ ಐ ಕಾಂಟ್ ಡೈಲಾಗ್ ಮುಖಾಂತರ ಹೇಳೋದಕ್ಕಿಂತ ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ಮತ್ತು ನನ್ನ ಕಣ್ಣು ಮುಖಾಂತರ ನಾನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು. ಆ್ಯಂಡ್ ಇಟ್ ವಾಸ್ ಒಂಥರ ಚಾಲೆಂಜಿಂಗ್ ಇತ್ತು, ಒಂಥರ ಮಜಾನೂ ಇತ್ತು. ಯಾಕಂದರೆ ನಿಮಗೆ ಡೈಲಾಗ್ ಕೊಟ್ಟಾಗ ಇಟ್ಸ್ ವೆರಿ ಈಸಿ ಟು ಆ್ಯಕ್ಟ್, ಬಟ್ ಡೈಲಾಗ್ ಕಮ್ಮಿ ಇದ್ದಾಗ ನೀವು ವಿತ್ ಯುವರ್ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಕಣ್ಣಲ್ಲಿ ಇದೆಯಲ್ಲ, ಐ ಫೆಲ್ಟ್ ಇಟ್ಸ್ ಚಾಲೆಂಜಿಂಗ್. ಸೊ ಆ್ಯಂಡ್ ಮತ್ತು ನಮ್ಮ ಚೈತನ್ಯ ಸರ್ ಮಧ್ಯದಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಸೊ ಡೈಲಾಗ್ ಹೇಳ್ತಿರ್ಬೇಕಂದ್ರೆ ಮಧ್ಯದಲ್ಲಿ ಹಿಂಗೆ ಬುಕ್ ಪೇಜ್ ಹೋಲ್ಡರ್ದು ಬರುತ್ತಲ್ಲ, ಹಿಂಗೆ ಒಂದು ಏನಂತಾರೆ ಅದಕ್ಕೆ, ವೆಯ್ಟ್ ಹಾಂ. ಸೊ ಅದ್ರಲ್ಲಿ ಹಿಂಗೆ ತಿರುಗಿಸ್ತಾ ಇರಬೇಕು, ಡೈಲಾಗ್ ಹೇಳಬೇಕು, ಅದು ಆ ಕಡೆ ಈ ಕಡೆ ಹೋಗಂಗಿಲ್ಲ. ನನ್ನ ಫೋಕಸ್ ಅದು ನೀವು ಹಿಂಗೆ ತಿರುಗಿಸ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಹೋಗುತ್ತಲ್ಲ, ಸೊ ಅಲ್ಲಿ ಹಿಂಗೆ ತಿರುಗಿಸ್ತಿರ್ಬೇಕು, ಒಂದೊಂದು ಸರಿ ಹಿಂಗೆಲ್ಲ ಹೋಗೋದು. ಯಾಕಂದರೆ ಫ್ರೇಮ್ ಟೈಟ್ ಫ್ರೇಮ್ ಇರುತ್ತೆ. ಸೊ ಆ ಒಂದು ಫ್ರೇಮ್ಗೆ ನಾನು ಆ್ಯಕ್ಟ್ ಮಾಡಬೇಕು. ಸೊ ಅಗೇನ್ ಇಟ್ ವಾಸ್ ಚಾಲೆಂಜಿಂಗ್. ಇಲ್ಲಿ ನೋಡ್ತಾ ಇರ್ತೀನಿ, ಇಲ್ಲಿ ಹೇಳ್ತೀನಿ, ಮತ್ತೆ ಅಲ್ಲಿ ಅಂದರೆ ಈಸ್ ಟ್ರೈಂಗ್ ಟು ಕನ್ವೆ ದ ಮೆಸೇಜ್. ಅದ್ರ ಮುಖಾಂತರನೂ ಓಕೆ ಇವನೇನೋ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ, ವಿಷಯನ ಡೈರೆಕ್ಟಾಗಿ ಹೇಳ್ದಿರಾ ಅದನ್ನ ಒಂದು ಪ್ರಾಪ್ಸ್ ಮುಖಾಂತರ ಒಂದು ಸೀನ್ನ, ಎಸ್ಪೆಷಲಿ ಅತುಲ್ ಸರ್ ಜೊತೆ ಇತ್ತು ಆ ಸೀನ್, ತುಂಬ ಚೆನ್ನಾಗಿತ್ತು. ಅದು ಒಂಥರ ಅವ್ರನ್ನ ಇಂಟಿಮಿಡೇಟ್ ಮಾಡೋ ಸೀನ್ ಅದು. ಅಂದರೆ ಅವ್ರು ಫಸ್ಟ್ ಟೈಮ್ ನನ್ನ ಸ್ಟೇಷನ್ ಮೀಟ್ ಮಾಡೋಕ್ಕೆ ಬರ್ತಾರೆ, ಅಲ್ಲಿ ಆ ಕಾನ್ವರ್ಸೇಷನ್. ಸೊ ಇದು ತುಂಬ ಬ್ಲ್ಯಾಂಕ್ ಆಗುತ್ತಲ್ಲ, ಏನನ್ನ ಮಾಡೋಣ ಅಂದ್ಬಿಟ್ಟು ಚೈತನ್ಯ ಸರ್ ಕೇಮ್ ಅಪ್ ವಿತ್ ದಟ್. ಇನಿಷಿಯಲಿ ಫಸ್ಟು ಸ್ವಲ್ಪ ಹಿಂಸೆ ಆಯಿತು, ಯಾಕಂದರೆ ಔಟ್ ಆಫ್ ಫ್ರೇಮ್ ಹೋಗ್ತಾ ಇತ್ತು. ನಾನು ಅವ್ರು ಪ್ರತಾಪ್ ಅನ್ನೋರು, ಸರ್ ನನ್ನ ಕಂಟ್ರೋಲಲ್ಲಿ ಇಲ್ಲ, ನಾನು ಏನು ಮಾಡಲಿ ಸರ್, ಇನ್ನೂ ಜೋರಾಗಿ ಕಿರ್ಚೋರು, ನಾನು ಕಂಟ್ರೋಲ್ಡ್ ಆಗಿಷ್ಟೇ. ಸಿ ಬಿಕಾಸ್ ಹೌದು ಇವಾಗ ಯಾಕಂದರೆ ಅವರು ಹಿಂಗೆ ಅಂದಿದ ತಕ್ಷಣ ಅದು ನಾನು ಹಿಂಗೆ ಇರ್ಬೇಕು, ಕೈ ಒಂಚೂರು ಹಿಂಗೆ ಅಂದ್ಬಿಟ್ಟು ಕೈ ಮೇಲೆ ಹತ್ರ ಸ್ವಯಂ ಅಂತ ಅಲ್ಲಿ ಹೋಗ್ಬಿಡೋದು. ನಾನು ಹಿಂಗೆ ಫ್ರೇಮ್ ಆಚೆ ಹೋಗ್ತಾ ಇದೆಯೋ ಅನ್ನೋರು. ಸೊ ಈ ಥರ ಲ್ಯಾಂಡ್ ಅಗೇನ್ ಹ್ಯಾವ್ ಟು ಥ್ಯಾಂಕ್ ಚೈತನ್ಯ ಸರ್ ಇದೊಂದು ಪಾತ್ರ ಕೊಟ್ಟಿದ್ದಕ್ಕೆ. ನಾನು ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಶೂಟಿಂಗ್ ಟೈಮಲ್ಲಿ ಕೇಳೋಕ್ಕಾಗಿಲ್ಲ. ಸೊ ನಾನು ಕೇಳಿದೆ, ಸರ್ ಈ ಪಾತ್ರಕ್ಕೆ ನನ್ನನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ? ಇಲ್ಲ, ಈ ಪಾತ್ರಕ್ಕೆ ತುಂಬ ಕನ್ಫ್ಯೂಷನ್ ಇತ್ತು, ಯಾರನ್ನ ಕಾಸ್ಟ್ ಮಾಡಬೇಕು ಅಂತ. ದೆನ್
ಇವರು ಸುನೇನಾ ಗೊತ್ತಲ್ಲ ನಮ್ಮ ಸುನೈನಾ? ಸುನೇನಾ ರೆಫರ್ ಮಾಡಿದಂತೆ. ನಂದು ಪ್ರೀವಿಯಸ್ ಸಿನಿಮಾ ಭೈರತಿ ರಣಗಲ್ ಅಂತ ಮಾಡಿದ್ದೆ ಶಿವಣ್ಣ. ಸೊ ಐ ಪ್ಲೇಡ್ ಅ ಕಾಪ್ ರೋಲ್ ಇನ್ ದಟ್. ಸೊ ಸುನೇನಾ ಅವರು ಪ್ರತಾಪ್ ನೋಡಿ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ. ನಮ್ಮ ಸುನೈನಾ ಯಾವಾಗಲೂ ಹಿಂಗೆಲ್ಲ ಮಾಡಿ ಒಂದು ಸ್ಪಾಟ್ ಕೊಟ್ಬಿಡ್ತಾರೆ ಯಾರಿಗಾದ್ರು. ಥ್ಯಾಂಕ್ ಯು ಸುನೇನಾ. ಬರೀ ಒಂದು ಪ್ರೀಮಿಯರ್ ಶೋ ಅಲ್ಲಿ ಮ್ಯಾಮ್ ಹೇಳಿದ್ರು, ಯು ವಿಲ್ ಗೆಟ್ ಅ ಕಾಲ್ ಆದಿತ್ಯ ಅಂತ. ಏನು ಕಾಲ್ ಮೇಡಮ್ ಅಂದೆ, ಯು ವಿಲ್ ಗೆಟ್ ಅ ಕಾಲ್, ಮನೆಗೆ ಹೋಗಿ ಇವಾಗ ಅಂತಂತ. ಕರೆಕ್ಟ್ ಅಲ್ಲಿಂದ ಮಾರನೇ ದಿನ ಸಂಜೆ ಚೈತನ್ಯ ಸರ್ ಕಾಲ್. ಸೊ ಅಗೇನ್ ಈ ಒಂದು ವೇದಿಕೆ ಮುಖಾಂತರ ನಾನು ಸುನೇನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬರೀ ಇದೊಂದೇ ಸಿನಿಮಾ ಅಲ್ಲ, ಇನ್ನು ಹೆಚ್ಚಿನ ಸಿನಿಮಾಗೆ ಸಜೆಸ್ಟ್ ಮಾಡ್ತಾ ಇರ್ರಿ. ಆ್ಯಂಡ್ ಅಗೇನ್ ತುಂಬ ಖುಷಿ ಆಯಿತು ಮೇಡಮ್, ಲೈಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಈಗ ಆ ದಿನಗಳು ಅಂದರೆ ಸರ್ ಬರೆದಿದ್ರು, ಅಗ್ನಿಶ್ರೀಧರ್ ಸರ್ ಒಂದಷ್ಟು ಕತೆಗಳು ಎಲ್ಲ ಪಿಕ್ ಮಾಡಿದ್ದು. ಓಕೆ, ಇದರಲ್ಲಿ ಒಂದಷ್ಟು ಮುಂದುವರೆದ ಭಾಗ ಆದ್ರೂ ಸರ್ದೇ ಜಾಸ್ತಿ ಇದಿದೆ, ಅಲ್ಲಿಂದ ಇನ್ಫ್ಲೂಯೆನ್ಸ್ ಅಷ್ಟೇ ತೊಗೊಂಡು ಅವ್ರ ಕತೆನ ಕ್ಯಾರಿ ಮಾಡಿದ್ದಾರೆ ಚೈತನ್ಯ ಸರ್. ನಿಮಗೆ ಓದೋ ಹವ್ಯಾಸ ಎಲ್ಲ ಇದೆಯಾ? ಓದಿದ್ದೀರಾ ಯಾವಾಗಾದ್ರೂ ಇದ್ರದ್ದು? ನಿಮಗಿಲ್ಲ? ನನಗಿದೆ ಮ್ಯಾಮ್. ನನಗೆ ಸರ್ ಯಾವಾಗ ನನ್ನ ಪಾತ್ರ ಹೇಳಿದ್ರು ಅದರ ರೆಫರೆನ್ಸಿನ ಪಾತ್ರದ ಬಗ್ಗೆ ನನ್ನದೇ ಆದ R&D ಮಾಡಿ ಎಲ್ಲ ನಮ್ಮ ಪೊಲೀಸ್ ಇಂಟರ್ವ್ಯೂಗಳೆಲ್ಲ ಕೇಳಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿಂದ ಆ ಪಾತ್ರ ಹೇಗೆ ಆ ಕ್ಯಾರೆಕ್ಟರೈಸೇಷನ್ನ ಎಲ್ಲ ಹೆಕ್ಕಿ ತೆಗೆದು ಅದೇ ಥರ ಮಾಡೋಕ್ಕೆ ಆಲ್ಮೋಸ್ಟ್ ರೆಡಿ ಆಗಿದೆ. ಬಟ್ ಚೈತನ್ಯ ಸರ್ ಅದೇ ಹೇಳಿದ್ರು, ಇಲ್ಲ ಆ ಲೆವೆಲಿನ ಡೀಟೇಲಿಗೆ ಬೇಡ ಆದಿತ್ಯ, ಅದರಲ್ಲಿ ಒಂದು ಅರ್ಧ ಇಟ್ಕೊ, ಇನ್ನರ್ಧ ನಿನ್ನ ಯೂನಿಕ್ ಕ್ಯಾರೆಕ್ಟರೈಸೇಷನ್ ಯಾವ್ದಾದ್ರು ಆ್ಯಡ್ ಮಾಡ್ಕೊ, ಸೊ ಎಲ್ಲರೂ ಸೇಫ್ ಆಗಿರ್ತೀವಿ. ಸೊ ಅವರು ಎಷ್ಟು ಕಿಲಾಡಿ ಇವರು ನೋಡಿ ಹೆಂಗೆ ಹೇಳಿದ್ದಾರೆ. ಈಗ ಪ್ರೀವಿಯಸ್ ಇಂಟರ್ವ್ಯೂನಲ್ಲೂ ಎಲ್ಲರೂ ಹೇಳಿದರು, ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು, ನೆಕ್ಸ್ಟ್ ಬೇಕು ಅಂದರೆ ಅದನ್ನೆಲ್ಲ ಇಟ್ಕೊಳ್ಳೋದು ಅಂತ ಕೇಳ್ತಿದ್ರಂತ. ಸೊ ನಿಮ್ದು ಹಂಗೆ ಆಯಿತು. ತುಂಬ ಡೀಟೇಲಿಂಗ್ ಹೋದರೆ ಅದು ಇಲ್ಲ. ಏನಂದರೆ ನಾವಿಲ್ಲಿ ರಿವೀಲ್ ಮಾಡಿಬಿಟ್ರೆ ಆಮೇಲೆ ನೀವು ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಮಜಾ ಹೋಗ್ಬಿಡುತ್ತೆ, ಸ್ಪಾಯ್ಲರ್ ಥರ ಆಗುತ್ತೆ. ಸೊ ಇಟ್ಸ್ ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಈ ಸಿನಿಮಾಲ್ಲಿ ಬರೋದ್ರಲ್ಲಿ ಒಂದು ಸ್ಕ್ರೀನ್ ಟೈಮ್ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು, ಎಲ್ರಿಗೂ ಅಷ್ಟೇ ಈಕ್ವಲ್ ಸ್ಪೇಸ್ ಇದೆ ಇಲ್ಲಿ. ಬರೀ ಈ ಎಸ್ಪೆಷಲಿ ಈ ಥರ ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದಾಗ ಒಬ್ಬರ ಮೇಲೆ ಕತೆ ನಡೆಯಲ್ಲ, ಇಟ್ಸ್ ಸುತ್ತಮುತ್ತ ಏನು ನಡೆಯುತ್ತೆ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರೂ ಆಮೇಲೆ ನಮ್ಮ ಅನಿ ಅಗಸ್ತ್ಯ ಅವರು ಎಲ್ಲ ನಮ್ಮ ಒಬ್ರಿಗಿಂತ ಒಬ್ಬರು, ನೀವು ಆ್ಯಕ್ಚುಲಿ ನಿಮಗೆ ಸಿನಿಮಾ ಮುಗ್ದಾದ್ಮೇಲೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ. ಹೌದು, ಹೇಳಿದ್ರು ಸೊ ಇವಾಗ ಒಂಥರ ರಿಸ್ಟ್ರಿಕ್ಷನ್ ಹಾಕೊಂಡು ಏನು ರಿವೀಲ್ ಮಾಡ್ದಿರಾ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳ್ತಾರೆ. ಬಟ್ ನೆಕ್ಸ್ಟ್ ವೀಕ್ ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗತ್ತೆ. ಹೌದು, ಆಮೇಲೆ ಒಂದ್ಸತಿ ಸಿಗೋಣ ಅಂತ ಹೇಳಿದೀನಿ. ಅವಾಗ ಕತೆ ಡಿಸ್ಕಸ್ ಮಾಡ್ಬೋದು ಅಂತ ಅಲ್ವಾ? ನೋಡೋಣ ಎಷ್ಟು ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೆ. ಆ ದಿನಗಳನ್ನ ತಲೆಯಲ್ಲಿ ಇಟ್ಕೊಂಡೆ ಎಲ್ಲರೂ ಹೋಗೋದು. ಸೊ ಅಲ್ಲಿ ನಮ್ಗೇನು ಸರ್ಪ್ರೈಸ್ ಇದೆ ನಾವು ನೋಡ್ಬೇಕಲ್ವಾ. ಆಮೇಲೆ ಇನ್ನೊಂದು ಏನಂದ್ರೆ ಮ್ಯಾಮ್, 80s ಹೆಂಗಿತ್ತು ಅನ್ನೋದು ಎಸ್ಪೆಷಲಿ ಇವಾಗಿನ ಜನ್ರೇಷನ್ಗೆ. ಹೌದು, ಇನ್ ಲಾಸ್ಟ್ 5 years ನೀವು ನೋಡ್ತಾ ಇದ್ದೀರಾ, ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಆಗಿರ್ಬೋದು, ಇವು ರಾಕ್ಷಸ ಹತ್ರ ಬೆಳೆದ್ಬಿಟ್ಟಿದೆ ಬಿಲ್ಡಿಂಗ್ಸ್ಗಳು. ಕರೆಕ್ಟ್. ನಾವೆಲ್ಲ ಕಾಲೇಜಲ್ಲಿ ಇರಬೇಕಂದ್ರೆ ನಮ್ಗೆ ಈ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ಸೊ ಚೆನ್ನಾಗಿತ್ತು, ಒಂಥರ ಬೆಂಗಳೂರು ಚೆನ್ನಾಗಿತ್ತು. ಆ್ಯಂಡ್ ನಾನು ಬಂದು ಸೌತ್ ಬ್ಯಾಂಗ್ಳೂರಲ್ಲಿರೋದು. ನಮ್ಮ ಲಕ್ಕಿಲಿ ನಮ್ಮ ಏರಿಯಾ ಕಡೆಯಲ್ಲಿ ಅದೇ ರೀಟೇನ್ ಆಗಿದೆ, ಸುತ್ತಮುತ್ತ ಗಿಡ ಮರ ಅದೆಲ್ಲ ಚೆನ್ನಾಗಿದೆ. ಹೌದು, ಸೌತ್ ಅಂದ್ರೆ ಗ್ರೀನ್ ಅಂತಾನೆ ಲೇಬಲ್ ಅದು. ಹೌದು. ಸೊ ಅಗೇನ್ ಆಡಿಯನ್ಸ್ಗೆ, ಯಾಕಂದರೆ ಸುಮಾರು ಜನ ಅಂಡರ್ವರ್ಲ್ಡ್ ಬಗ್ಗೆ ಕೇಳೋರೆ, ಲೈಕ್ ನಾವುಗಳು ಸುಮಾರು ಚಾನಲಲ್ಲಿ ಕೇಳಿದ್ದೀರಿ. ಬಟ್ ನೀವು ಅದು ವಿಷುವಲಿ ನೋಡಿದಾಗ ಅದ್ರ ಮಜಾನೇ ಬೇರೆ. ಸೊ ಹಿಂಗೆಲ್ಲ ಇತ್ತಾ ನಮ್ಮ ಬೆಂಗಳೂರು, ಈ ಥರ ಇದ್ರಾ? ಸೊ ಒಂದು ಟ್ರೀಟ್ ಟು ವಾಚ್. ಈಗ ರಿಟೈರ್ಡ್ ಆಗಿರೋ ಪೊಲೀಸ್ ಅವ್ರದ್ದೆಲ್ಲ ಪಾಡ್ಕಾಸ್ಟ್ ಎಲ್ಲ ಕೇಳ್ತಿರ್ತೀವಿ. ಹಿಂಗ್ ಹಿಡಿದ್ರಂತೆ, ಅವ್ನು ಹಂಗೆ ಓಡ್ತಿದ್ನಂತೆ, ಓಮ್ನಿಕಾರ್ ಹಿಂಗಾಯ್ತು, ಅದು ಕೇಳಕ್ಕೆ ಅಷ್ಟು ಥ್ರಿಲ್ ಇರೋದು. ಇದು ವಿಜುವಲ್ ಆಗಿ ಕಟ್ಕೊಟ್ಟಾಗ ಅದ್ರ ಮಜಾನೇ ಬೇರೆ. ನಾವು ಎಲ್ಲ ಪದ್ಮಾವತಿ ಫಿಲಮ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆ ವಿಷನ್ ಇರಬೇಕಲ್ಲ. ಅಂದರೆ ಇದನ್ನ ನಾವು ಈ ಥರನೇ ತೋರಿಸೋಣ, ಇಷ್ಟು ರಿಯಲಿಸ್ಟಿಕ್ ಆಗಿರಲಿ, ಈ ಥರದ ಆ್ಯಕ್ಟರ್ಸ್ಗಳ ದಂಡೇ ಇರಲಿ. ಯಾಕೆಂದರೆ 2.5 ಗಂಟೆ ಇವತ್ತು ಜನನ ಕೂರ್ಸೋದೇ ತುಂಬ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಬಟ್ 4.5 ಗಂಟೆ ಕೂರಿಸ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ. ಹೌದು, ಬಾಲಿವುಡಲ್ಲಿ. ಅಂದರೆ ಆ ಪ್ಯಾಷನ್ ಇದ್ದಾಗ ಅವೆಲ್ಲ ಸಾಧ್ಯ ಆಗುತ್ತೆ. ಹೌದು, ಅದು ನಮ್ಮ ಸಿನಿಮಾದಲ್ಲಿ ಸಾಧ್ಯ ಆಗಿದೆ ಅಂತ ನನಗೆ ಈ ಸ್ಟಾರ್ ಕಾಸ್ಟ್ ನೋಡಿದ್ರೆ ಆಗಿದೆ ಅಂತ ಅನಿಸ್ತಿದೆ. ಅಷ್ಟು ಒಬ್ರಿಗಿಂತ ಒಬ್ರು ಅತಿರಥ ಮಹಾರಥ ಇರೋದು ಎಲ್ಲ ಕಲಾವಿದರು. ಅವ್ರು ಹೆಂಗೆ ಕಾಣಿಸ್ತಾರೆ, ಹೆಂಗೆ ತೋರಿಸಿದ್ದಾರೆ ಅಂತ ನೋಡೋಕ್ಕೆ ನಿಜವಾಗ್ಲೂ ನಾನು ಕಾಯ್ತಿದ್ದೀನಿ.
ಆ ದಿನಗಳು ತಲೆಯಲ್ಲಿ ಇರೋದ್ರಿಂದ ಅದಿನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ರೀಚ್ ಖಂಡಿತ ಮಾಡ್ತೀವಿ. ಏನೋ ಇನ್ನೂ ಚೆನ್ನಾಗೇ ಇರೋಂಗೆ ಕಾಣಿಸ್ತಾ ಇದೆಪ್ಪ ಪೋಸ್ಟರ್ ಡಿಸೈನಿಂಗ್ ಎಲ್ಲ ನೋಡ್ತಾ ಇದ್ರೆ, ಯಾಕೆಂದ್ರೆ ಟೀಸರ್ ಒಂದು ನೋಡಿದ್ರೆ ಇವತ್ತಿನ ಆಡಿಯನ್ಸಿಗೆ ಕನೆಕ್ಟ್ ಆಗೋ ಎಲ್ಲಾ ಅಂಶಗಳು ಸೇರ್ತಾ ಇದೆ. ಹೌದು, ಯಾಕೆಂದ್ರೆ ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ನಾವು ಅಷ್ಟು ಸೆಲೆಬ್ರೇಟ್ ಮಾಡಿದ್ವಿ ಅಲ್ವಾ? ಅದೆಷ್ಟು ಚೆನ್ನಾಗಿ ಈಗ ಬಿಟ್ಟಿರೋ ಸಾಂಗ್ಸ್ಗಳೇ ಅಷ್ಟು ಚೆನ್ನಾಗಿದೆ. ನೋಡೋಣ ಇನ್ನು ಮ್ಯೂಸಿಕ್ ಆಗಲಿ, ಅದನ್ನ ಬರೇ ಮ್ಯೂಸಿಕ್ ಕೇಳಕ್ಕೆ ಅಷ್ಟು ಜನ ಇದಿದ್ದಾರೆ. ಸೊ ಅಂತ ಲೆಜೆಂಡ್ರಿ ಎಲ್ಲ ಆರ್ಟಿಸ್ಟ್ಗಳು ಬಂದು ಸೇರಿದಾಗ ನಂಗೆ ಅದೇ ಸರ್ಪ್ರೈಸ್ ಅನ್ಸಿದ್ದು. ಇಷ್ಟು ಜನರನ್ನ ಒಂದು ಕಡೆ ಅಂದರೆ ಕಪ್ಪೆ ತಕ್ಕಡಿಗೆ ಹಾಕ್ದಂಗೆ ಎಷ್ಟು ಜನನ ಸೇರಿಸೋದು. ಒಬ್ಬರು ಸಿಕ್ಕರೆ ಒಂದು 9 ಜನ ಸಿಗಲ್ಲ. ಈ ಕಾಂಬಿನೇಷನ್ ಸೀನ್ಸ್ಗಳು ಮಾಡಬೇಕಾದ್ರೆ ಎಷ್ಟು ಕಷ್ಟ. ಅಲ್ಲಿ ನೋಡಿ ಅಲ್ಲಿ ಕೌಂಟ್ರ್ ಅಲ್ಲಿ ಕೊಡ್ತಾ ಇದ್ದಾರೆ ಅಲ್ವಾ? ಯಾವ ಕಪ್ಪೆಗಳು ಹಾರ್ತವೆ ಅಂದ್ರೆ ಚೈತನ್ಯ ಸರ್ ಎಷ್ಟು ಕಷ್ಟ ಇರಬೇಡ ಇವನ್ನೆಲ್ಲ ಇಟ್ಕೊಳ್ಳೋದು, ಡೇಟ್ಸ್ ಎಲ್ಲ ತಗೊಳ್ಳೋದು. ಇಟ್ಸ್ ನಾಟ್ ಅ ಜೋಕ್. ಆ್ಯಂಡ್ ಯು ಹ್ಯಾಂಡ್ಲಿಂಗ್ ಸಚ್ ಹ್ಯೂಜ್ ಕಾಸ್ಟಿಂಗ್ ಅಲ್ವಾ? ಹುಡುಗಾಟದ ಮಾತೇ ಅಲ್ಲ. ಎಸ್ಪೆಷಲಿ ಹ್ಯಾವ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಟೀಮ್ ಮತ್ತು ಟೆಕ್ನಿಷಿಯನ್ಸ್. ಯಾಕಂದರೆ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಯು ಕಾಂಟ್, ಇವಾಗ ಆಡಿಯನ್ಸಲ್ಲಿ ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ ಕಂಟಿನ್ಯೂಟಿ ನೋಡ್ತಾರೆ. ಹೌದು, ಈ ಸೀನ್ ಚೀಟ್ ಮಾಡೋರೆ ಅಂತ ಗೊತ್ತಾಗುತ್ತೆ. ದೇ ನೋ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಇವಾಗ ಚಿಕ್ಕ ಮಕ್ಳಿಗೆಲ್ಲ ಗೊತ್ತು. ಆ್ಯಂಡ್ ಆ ಇದರಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲೂ ಒಂದು ಕಡೆಯೂ ಕಾಂಪ್ರಮೈಸ್, ಐ ಮೀನ್ ಬಿಕಾಸ್ ಆಲ್ಮೋಸ್ಟ್ ಪ್ರತಿ ಫ್ರೇಮಲ್ಲೂ ಒಂದು 23 ಜನ ಆರ್ಟಿಸ್ಟ್ ಇರೋರು. ಸೊ ಅವ್ರದ್ದು ಕಂಟಿನ್ಯೂಟಿ ನೋಡ್ಕೊಬೇಕು. ಆಮೇಲೆ ಪ್ರೀವಿಯಸ್ ಸೀನಲ್ಲಿ ಏನಿತ್ತು ಕಂಟಿನ್ಯೂಟಿ ಅದು ನೋಡ್ಕೊಬೇಕು. ಸೊ ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ರಿಯಲಿ ತುಂಬಾ ಕಷ್ಟ ಬಿದ್ದವ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನನ್ನ ಏಜಿನ ಇವರು ಯಾರು 90s ನೋಡಿಲ್ಲ. ಅದು ಎಷ್ಟು ಕಷ್ಟ ಅವರಿಗೆ ಮಾಡಿ. ಕಿರಣ್ ಅನ್ನೋರು, ಅಕ್ಷಯ್ ಅಂದ್ರೆ ಒಂದೊಂದು ಸೀನಲ್ಲೂ ಫ್ರೇಮ್ ನೋಡ್ತಾ ಅಲ್ಲಿ ನೋಡಿ ಅಲ್ಲೇನೋ ಇದು ಬಂದಿದೆ ಅಂದ್ರೆ ಅಷ್ಟು ಡೀಟೈಲಿಂಗ್ ಆಗಿ ಅವರು ಒಂದು ಒಳ್ಳೆ ಟೀಮ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಹಾರ್ಟ್ ಡೈರೆಕ್ಟ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಗೇನ್ ಹಿ ಕ್ರಿಯೇಟೆಡ್. ಅವರು ನೆನ್ಸ್ಕೊಳ್ತಾ ಇದ್ರೆ ಎಪಿಸೋಡ್ ಇನ್ಕಂಪ್ಲೀಟ್. ಆ್ಯಕ್ಚುಲಿ ನನಗೆ ಚೈತನ್ಯ ಸರ್ ಇದ್ದಿದ್ರೆ ಫಸ್ಟ್ ಕೇಳ್ತಿದ್ದಿದ್ದೆ ಆರ್ಟ್ ಡೈರೆಕ್ಟರ್ ಬಗ್ಗೆ ನಾನು. ಬಿಕಾಸ್ ಅವರು ಆ ದಿನಗಳಲ್ಲೂ ಕೂಡ ತುಂಬ ಚೆನ್ನಾಗೇ 90ಸ್ನ ಕಟ್ಕೊಟ್ಟಿದ್ದಾರೆ, 80ಸ್ನ ಕಟ್ಕೊಟ್ಟಿದ್ದಾರೆ. ಬಟ್ ಈ ಸಿನಿಮಾನಲ್ಲಿ ಕೆಲವೊಂದು ಸೀನ್ಗಳನ್ನ ನೋಡಿದಾಗ, ಅಂದರೆ ಟೀಸರ್ನಲ್ಲಿ ಒಂದಷ್ಟು ಫ್ರೇಮ್ಸ್ಗಳನ್ನ ನೋಡಿದಾಗ ನಿಜವಾಗ್ಲೂ ಆ ಫೀಲ್ ನಮಗೂ ಬಂತು. ಇನ್ನು ಸಿನಿಮಾ ಹೆಂಗಿರಬೇಡ ಅಡ್ಡ ಮಾಡಿದ್ದಾರೆ. ಅದು ಮೈಸೂರಲ್ಲಿ ನಾವು ಸೆಟ್ ಹಾಕಿದ್ದು. ಅಲ್ಲಿ ಹತ್ತತ್ರ ನಾವು 150-200 ಜನ ಅಡ್ಡದಲ್ಲಿ ಇರ್ತೀವಿ. ಜಸ್ಟ್ ಸುಮ್ಮನೆ ಹಿಂಗೆ ಫ್ರೇಮ್ ಇಟ್ಟರೆ ಸಾಕು, ಇದು ಯಾವುದೋ ಆ ಕಾಲಕ್ಕೆ ಕೊಟ್ಟೋಗುತ್ತಲ್ಲ. ಅಷ್ಟು ಡೀಟೈಲಿಂಗ್. ಆ ಟಿವಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಂಟೆನಾ, ಅದೊಂದು ಹಳೇ ರೇಡಿಯೋ ಅದು ಇಟ್ಕೊಂಡು ಒಂದೊಂದು ಕುಣಿಯೋ ಸೀನ್ ಇದೆ. ಅಲ್ಲಿ ಯಾವುದೋ ನ್ಯೂಸ್ ಹೇಳ್ತಾರೆ, ಪೊಲೀಸು ಹಿಡಿಯಕ್ಕೆ ಹೋಗಿದ್ರು, ನಮ್ಮವ್ರು ಸಿಕ್ಕಾಕೊಳ್ಳಿಲ್ಲ, ತಪ್ಪಿಸ್ಕೊಂಡ್ ಬಂದ್ಬಿಟ್ರು ಅಂತ. ನಾನು ರೇಡಿಯೋ ಇಟ್ಕೊಂಡು ಚೆನ್ನಾಗಿ ಕುಣಿದಾಡ್ತೀನಿ. ಯಾಕೆ ನಿಮ್ಮಿಬ್ಬರ ಸಿನಿಮಾ ಜರ್ನಿ ಹೆಂಗೆ ಶುರುವಾಯಿತು? ಒಬ್ಬರಾದ್ಮೇಲೆ ಒಬ್ರು. ಫಸ್ಟ್ ಪ್ರತಾಪ್. ನಾನು ನನ್ನ ಫಸ್ಟ್ ಸಿನಿಮಾ ಬಂದು ಡೆಡ್ಲಿ 2 ಅಂತ ಒಂದು ಸಿನಿಮಾ. ಡೆಡ್ಲಿ 2 ಮುಖಾಂತರ ಸಪೋರ್ಟಿಂಗ್ ರೋಲ್ ಮಾಡಿದ್ದು. ಅದಾದ್ಮೇಲೆ ಲೀಡ್ ಆಗಿ ಬೆಂಕಿಪಟ್ನ ಅಂತ ಮಾಡ್ತೀನಿ ನಾನು ಫಸ್ಟ್ ಸಿನಿಮಾ. ಸೊ ಅಲ್ಲಿ ಡೈರೆಕ್ಟರ್ ಎಲ್ಲೋದ್ರು? ಆ ಬೆಂಕಿಪಟ್ನ ಡೈರೆಕ್ಟರ್ ಬಂದ್ಬಿಟ್ಟು ಸುಮಾರು ಸ್ಟೋರಿಗಳು ಬರೀತಾ ಇದ್ದಾರೆ. ಯಾಕಂದ್ರೆ ನಾನು ಸಿನಿಮಾದ ಪ್ರಮೋಷನ್ಸ್ ಮಾಡಿದ್ದೆ. ನಾನಾಗ ಪಬ್ಲಿಕ್ ಮ್ಯೂಸಿಕಲ್ಲಿ ಆ್ಯಂಕರ್ ಆಗಿದ್ದೆ. ರಶ್ಮಿ ಬಂದಿದ್ರು. ರಶ್ಮಿ ಹೀರೋಯಿನ್ ಐ ಥಿಂಕ್ ಅಲ್ಲ, ಅನುಶ್ರೀ. ಸರಿ. ಸೊ ಅಲ್ಲಿಂದ ಶುರು ಆಯಿತು. 2009 ವಾಸ್ ಇಂಡಸ್ಟ್ರಿಗೆ ನಾನು ಕಾಲಿಟ್ಟಿದ್ದು. ಲೈಕ್ ಐ ಸ್ಟಾರ್ಟೆಡ್ ವಿತ್ ಸ್ಮಾಲ್ ರೋಲ್. ಡೆಡ್ಲಿ 2 ಮಾಡಿದೆ, ಗೋಕುಲ ಕೃಷ್ಣ ಮಾಡಿದೆ. ಆಮೇಲೆ ಯಾರೋ ನನ್ನ ಫ್ರೆಂಡು ಈ ಥರ ಏನೋ ಒಂದು ಸಿನಿಮಾಗೆ ಆಡಿಷನ್ ಮಾಡ್ತವ್ರೆ, ದೇ ಆರ್ ಲುಕಿಂಗ್ ಫಾರ್ ಅ ನ್ಯೂ ಫೇಸ್ ಅಂದರು. ಅದೇ ಬೆಂಕಿಪಟ್ನ ಸಿನಿಮಾಗೆ. ಸೊ ಅಲ್ಲಿ ಅಲ್ಲಿ ದಯಾನಂದ್ ಸರ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಶುರು ಆಯಿತು ಮೇಡಮ್. ಸೊ ಅಗೇನ್ ತುಂಬಾ ನೋಡ್ಕೊಂಡು ಬಂದಿದ್ದೀನಿ. ಲೈಕ್ ಐ ಸೀನ್ ಎವ್ರಿಥಿಂಗ್. ಅಂದರೆ ಫ್ರಮ್ ಸ್ಕ್ರ್ಯಾಚ್ ಇಲ್ಲಿವರೆಗೆ ಏನು ಬಂದಿದ್ದೀನಿ, ಐ ಫೀಲ್ ಐ ಆಮ್ ಬ್ಲೆಸ್ಡ್. ಮಾಡಿರೋ ಪಾತ್ರಗಳೆಲ್ಲ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ. ಸೊ ಓಕೆ. ಬಟ್ ಇವಾಗ ಭೈರತಿ ರಂಗಲ್ ಅಂತ ಸಿನಿಮಾ ಸಿಕ್ಕಿದಾಗ ಹೆಂಗಿತ್ತು ಆ ಒಂದು ಫೀಲ್? ಹೆಂಗಿತ್ತು ನಿಮಗೆ? ಸಿ ಅಗೇನ್ ಯು ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಶಿವಣ್ಣ. ಸೊ ಹ್ಯಾವ್ ಟು ಹೇಳಲೇಬೇಕು. ಅಲ್ಲಿ ಒಂದು ಸೀನ್ ನಡೆಯುತ್ತೆ, ಅಲ್ಲಿ ಸ್ಟೇಷನಲ್ಲಿ ಸೀನು.
ಸೊ ಅಲ್ಲಿ ಬಂದು ನಾನು ಶಿವಣ್ಣನಿಗೆ ಒಂಥರ ಆವಾಜ್ ಹಾಕೋ ಸೀನು ನಾನು ಡೈರೆಕ್ಟ್ ಡೈಲಾಗ್ ಹೇಳಿದೆ. ಆ್ಯಕ್ಚುಲಿ ನನಗಿತ್ತು, ಬಟ್ ನಾನು ಹೆಸಿಟೇಟ್ ಮಾಡ್ತಿದ್ದೆ ಹೆಂಗೆ ಹೇಳಲಿ ಅಂತ. ನಿನ್ನ ಎಲ್ಲಿವರೆಗೆ ಕರೆಸಿರೋದು ಮನೆಗೆ ಕಳ್ಸೋಕ್ಕಲ್ಲ, ಹೊಳಗೆ ಕಳ್ಸೋಕ್ಕೆ ಅಂತ ಸ್ಟಾಪ್ ಮಾಡಿಸ್ಬಿಟ್ರು. ಪ್ರತಾಪ್, ನಾನು ನಿನ್ನಡ್ಡಕ್ಕೆ ಬಂದಿದ್ದೀನಿ, ನೀನು ಇಲ್ಲಿ ಸುಪೀರಿಯರ್ ಇಲ್ಲಿ, ನೀನು ನನ್ನ ಕ್ರಿಮಿನಲ್ ಥರನೇ ನೋಡಬೇಕು, ಅಂತ ತೊಗೊಂಡ್ರು. ಶಿವಣ್ಣ ಅಂದರೆ ನೀನು ಅದೆಲ್ಲ ಇದು ಮಾಡಿ ಅಂತ ತೊಗೊಂಡ್ರು. ನಾನು ಹಿಂಗಿದ್ದು ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಹಿಂಗಿದ್ದ ನೀನು ಅಂದ್ಕೊಂಡು ಸಿ ಯಾವಾಗ ನಿಮ್ಮ ಕೋಸ್ಟಾರ್ ಆ್ಯಂಡ್ ಸ್ಟಾರ್ ಲೈಕ್ ಹಿಮ್ ಗಿವ್ಸ್ ಯು ಕಾನ್ಫಿಡೆನ್ಸ್, ಇವ್ನು ನಿಮ್ಗಿನ್ನ ಎನ್ಹಾನ್ಸ್ ಮಾಡ್ಬೋದು, ನಿಮ್ಗೊಂಥರ ರಿಸ್ಟ್ರಿಕ್ಷನ್ ಇರಲ್ಲ. ಸೊ ಅಗೇನ್ ಆ ಸಿನಿಮಾ ಆ ಸಿನಿಮಾ ಆದಮೇಲೆ ನಾನು 4-5 ಸಿನಿಮಾ ನಾನು ಪೊಲೀಸಾಗಿ ಕ್ಯಾರಿ ಮಾಡ್ಬಿಟ್ಟಿದ್ದೀರಾ ಎಲ್ಲ ಕ್ಯಾರಿ ಎಲ್ಲ ನಾನು ಪೊಲೀಸ್ಗೆ ಕರೀತಾವ್ರು ಇವಾಗ. ಸೊ ಇವಾಗ ಇಲ್ಲೂ ಅದೇ ಕಥೆ ಆಗೋಯ್ತಲ್ಲ. ಸೊ ಹಾಗಾಗಿ ಸೊ ಇವಾಗ ಕೂದಲು ದಾಡಿ ಎಲ್ಲ ಬಿಟ್ಟಿರೋದು ಅದೇ ಉದ್ದೇಶಕ್ಕೆ. ಇವಾಗ ಐಮ್ ಡೂಯಿಂಗ್ 2-3 ಮೂವೀಸ್, ಅದ್ರಲ್ಲಿ ಪೊಲೀಸ್ ಆಗಿ ಮಾಡ್ತಿಲ್ಲ ನಾನು. ಸೊ ಅಗೇನ್ ಯಾವ್ಯಾವ್ದು ಮಾಡ್ತಿದ್ದೀರಾ? ಮಾರ್ಕಲ್ಲಿ ಮಾಡಿದೆ, ಅದರಲ್ಲಿ ಸಸ್ಪೆಂಡ್ ಪೊಲೀಸ್ ಆಫೀಸರು. ಅದು ಬಿಡಿ, ಅಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅಂಡರ್ ಡಾಗ್ ಅಂತ ಮಾಡ್ತಾ ಇದ್ದೀನಿ, ಕಿಂಗ್ ಅಂತ ಒಂದು ಮಾಡ್ತಾ ಇದ್ದೀನಿ. ಆಮೇಲೆ ಅದು ಬಿಟ್ಟು ಇನ್ನೊಂದೆರಡು ಸಿನಿಮಾದು ಮಾತುಕತೆ. ನೀವು ಈ ಮಾರ್ಕಲ್ಲಿ ನೋಡಿದಾಗೆ ಒಂಥರ ಕಾಣಿಸ್ತೀರಾ, ಇಲ್ಲಿ ಡೈರೆಕ್ಟಾಗಿ ನೋಡೋಕ್ಕೆ ಅದು ನೆನಪಿಸ್ಕೊಬೇಕು, ಮ್ಯಾಚ್ ಮಾಡಬೇಕು ನಾವು. ಇಲ್ಲ ಕೂದಲೆಲ್ಲ ಬಿಟ್ಟಿದ್ದೀನಿ, ಶಾರ್ಟ್ ಇತ್ತಲ್ಲ. ಹೌದು ಅದು ಇಟ್ಸ್ ಗುಡ್, ಚೆನ್ನಾಗಿದೆ. ನಾನು ಮಾರ್ಕ್ ನೋಡಿದ್ದೀನಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಅದರಲ್ಲಿ. ಹೆಂಗಿತ್ತು ಸುದೀಪ್ ಸರ್ದೊಂದು ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಆ ಟೀಮಲ್ಲಿ ಇರೋದೇ ಒಂದು ಖುಷಿ. ಸೊ ಆಮೇಲೆ ಸುದೀಪ್ ಸರ್ ಜೊತೆ ಒಂದು 10 ವರ್ಷ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. CCLU ಆಡ್ತೀನಲ್ಲ, ಸೊ ನೋಡಿದ್ದೀನಿ ಅವರು ಒಂದು 10 years I traveled with him. ಸೊ ಅಗೇನ್ ಸುದೀಪ್ ಸರ್ ಅಷ್ಟೇ, ಐ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ನಾನು ಪ್ರತಿ ಸಿನಿಮಾ ಮಾಡಿದಾಗ ನನಗೊಬ್ಬರಿಂದ ಏನೋ ಒಂದು ಹೊಸದು ಕಲಿತಾ ಇರ್ತೀನಿ. ಆಸ್ ಇನ್ ನಂದು ಸೀನ್ ಮುಗ್ದಾದ್ಮೇಲೆ ನಾನು ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಂಡು ಬಿಡ್ತಿದ್ದೆ. ನಾನು ಸುದೀಪ್ ಸರ್ ವಾಸ್ ಆ್ಯಕ್ಟಿಂಗ್, ಐ ಶುಡ್ ಗೋ ಸಿಟ್. ಯಾಕಂದರೆ ನನಗೆ ಅದೊಂಥರ ಪೇಡ್ ಆ್ಯಕ್ಟಿಂಗ್ ಸ್ಕೂಲ್ ಥರ ಇತ್ತು. ನನಗೆ ಒಳ್ಳೆ ಪೇಮೆಂಟು ಕೊಟ್ಟು ಅಲ್ಲಿ ನನ್ನ ಕೆಲಸನೂ ಅಲ್ಲಿ ಅವ್ರು ಆ್ಯಕ್ಟ್ ಮಾಡ್ತವ್ರೆ ಅಂದರೆ ಅವರು ಇಂಪ್ರೂವೈಸ್ ಹಂಗೆ ಮಾಡೋರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಹಿಂಗೂ ಯೋಚನೆ ಮಾಡ್ಬೋದಾ, ನನಗೊಂದಷ್ಟು ಕೆಲವೊಂದು ಯಾವುದೋ ಒಂದು ಸೀನ್ ಇರಬೇಕಂದ್ರೆ ಒಂದು ರಶ್ಶಲ್ಲಿ ಇದಾಗ್ತಿರ್ತೀನಿ. ಅವಾಗ ಹಿ ಟೋಲ್ಡ್ ಒಂದು ಡೀಪ್ ಬ್ರೀತ್ ತಗೋ, ನೋಡ್ಬಿಟ್ಟು ಅಂದರೆ ನಾನು ಒಳಗೆ ಹೋಗ್ತಿರೋದು ಮತ್ತೆ ವಾಪಸ್ ಬರ್ತೀನಾ ಇಲ್ವಾ ಅಂತ ಆ ಗ್ಯಾಂಗ್ ಮಧ್ಯದಲ್ಲಿ ಕಳಿಸ್ತಾರಲ್ಲ ನನ್ನ, ಡೀಪ್ ತುಂಬ ಹೇಳ್ತಾರೆ ಅವರು. ಆ್ಯಸ್ ಇನ್ ಹಿ ಆಲ್ಸೋ ಮೇಕ್ಸ್ ಕೋ ಸ್ಟಾರ್ ಲೈಫ್ನ ತುಂಬ ಈಸಿ ಮಾಡ್ತಾರೆ. ಅವರೇ ಒಂದೊಂದು ಸರಿ ಮಾಡಿ ತೋರಿಸ್ಕೊಂಡು ನೋಡಿ ಹಿಂಗೆ ಮಾಡಿ ಹಿಂಗೆ ಚೆನ್ನಾಗಿರುತ್ತೆ ಅಲ್ಲ, ನಿನಗೆ ನೋಡು ನಿನ್ಗೆ ಅನ್ಸರೆ ಇದು ಮಾಡು ಅಂತ ಇಲ್ಲಿ ಟೆಲ್ ಇಟ್ ಇನ್ ಸಚ್ ಎ ವೇ. ಈಸ್ ಸಚ್ ಎ ಗುಡ್ ಟೆಕ್ನಿಷಿಯನ್. ಎಸ್ ಅವ್ರಿಗೆ ಎಷ್ಟು ಸೆನ್ಸ್ ಇದೆ, ಅವ್ರ ಆ್ಯಕ್ಟರ್ ಆಗಿ ಅಷ್ಟೇ ಅಲ್ವಲ್ಲ. ಸೊ ಡಿಟೈಲ್ ಆಗಿ ಸೊ ವಾಟ್ ಐ ಟು ಡೂ, ನನ್ನ ಸೀನ್ ಆಗಿದ ತಕ್ಷಣ ನಾನು ಹೋಗಿ ಕ್ಯಾರವನಲ್ಲಿ ಕೂತ್ಕೊಳ್ತಿರಲಿಲ್ಲ. ಇಷ್ಟು ಸಿಟ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ ನಾನು. ಅವ್ರು ಅದನ್ನು ಅಬ್ಸರ್ವ್ ಮಾಡೋರು, ನಮಗೆ ಗೊತ್ತಿಲ್ಲ. ನಾನು ಮಾನಿಟ್ರ್ ಹತ್ರ ಕೂತ್ಕೊಳ್ತಿರ್ಲಿಲ್ಲ. ನಾನೇನಕ್ಕೆ ಅಲ್ಲಿ ಮಾನಿಟ್ರ್ ಮುಂದೆ ಕೂತ್ಕೊಂಡು ಒಂಥರ ಅಂದ್ಬಿಟ್ಟು ನಾನು ಸಮ್ವೇರ್ ಹಿಂದೆ ನಿಂತ್ಕೊಂಡು ಹಿಂಗೆ ನೋಡ್ತಾರೆ ಏನು ಮಾಡ್ತಾರೆ, ಹೆಂಗೆ ಇಂಪ್ರೂವೈಸ್ ಮಾಡ್ತಾರೆ ಅಂತ. ಅವ್ರು ಅದ್ರ ನಾನು ನೋಟಿಸ್ ಮಾಡ್ತಾರೆ. ಅಂದರೆ ಹಿ ನೋಟಿಸ್ ಎವ್ರಿಥಿಂಗ್. ಸೊ ಅದು ಇಂಟರ್ವ್ಯೂಯಲ್ಲೂ ಕೇಳಿದ್ರು, ದಟ್ಸ್ ವಾಟ್ ಈಸ್ ಸೆಡ್. ಪ್ರತಾಪ್ ಬರ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಯಾರು ಏನು ಮಾಡ್ತಾರೆ ನೋಡ್ತಾರೆ. ಐ ವಾಸ್ ಲೈಕ್ ಶಾಕ್ ವೆನ್ ಹಿ ಸೇಡ್ ದಟ್, ಬಿಕಾಸ್ ಸಿ ಹಿ ಬೀಯಿಂಗ್ ಇನ್ ಸಚ್ ಅ ಬಿಗ್ ಸ್ಟಾರ್, ಕರೆಕ್ಟ್, ಎಲ್ಲಾನು ಹಿಲ್ ಮೇಕ್ ಶೋರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಆ್ಯಂಡ್ ಹಿ ನೋಟಿಸ್ ಎವ್ರಿಥಿಂಗ್. ಆ್ಯಂಡ್ ತುಂಬಾ ಕಲಿತೆ ನಾನು ಆಸ್ ಇನ್ ಅಷ್ಟು ದೊಡ್ಡ ಸ್ಟಾರ್ ಆಗಿ. ನನಗೆ ಫಸ್ಟ್ ಹೇಳಿದೆ ಅದು, ನಾನು ಶೂಟಿಂಗ್ ಫಸ್ಟ್ ಡೇಗೆ ಹೋದಾಗ ಕತೆ ಕೇಳ್ದ ಅಂದರು. ಅಣ್ಣ ಸಿನಾಪ್ಸಿಸ್ ಥರ ಹೇಳೋರೆ ಅಂದರೆ ನೋನು ಪೂರ್ತಿ ಹೇಳ್ಬೇಕಂದ್ಬಿಟ್ಟು ನೆಕ್ಸ್ಟ್ ಡೇ ಕೋಡೈರೆಕ್ಟರ್ನ ಕರೆಸಿ ಎಲ್ಲ ಟೆಕ್ನಿಷಿಯನ್ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳನ್ನ ಕುಣಿಸಿ ಸ್ಟೋರಿ ಫುಲ್ಲು ಅವ್ರು 45 minutes ನರೇಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬಂದು ನಮಗೆ ಕಂಪ್ಲೀಟ್ ಸ್ಟೋರಿ ಹೇಳೋದು. ಸೊ ಆ್ಯಕ್ಚುಲಿ ಅದು ತುಂಬ ಈಸಿ ಆಗುತ್ತೆ ಅವಾಗ ನಿಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಇವಾಗ ಕೆಲವೊಂದು ಕಡೆ ಏನಾಗುತ್ತೆ, ಬರೀ ನಿಮ್ಮ ಪಾತ್ರದ ಮಾತ್ರ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಇನ್ನೂ ಮುಂದೆ ಗೊತ್ತಿರೋಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಗ್ರಾಫ್ ಇರಲ್ಲ ನೀವು ಆ್ಯಕ್ಟ್ ಮಾಡಬೇಕಂದ್ರೆ, ಫ್ಲ್ಯಾಟಾಗಿ ಹೋಗ್ಬಿಡುತ್ತೆ. ಬಟ್ ವೆನ್ ಯು ನೋ ದ ಎಂಟೈರ್ ಸ್ಟೋರಿ ಅಲ್ವಾ, ಗೊತ್ತಿಲ್ದಿರೋ ಮ್ಯಾಜಿಕ್ಗಳಾಗುತ್ತೆ. ಲೈಕ್ ಗೊತ್ತಿಲ್ದಿರೋ ಏನೋ ಒಂದು ಇಂಪ್ರೂವೈಸು ಏನೋ ಒಂದು ನಡೆಯುತ್ತೆ. ದಟ್ಸ್ ಇಟ್ಸ್ ಒಬ್ಬ ಆರ್ಟಿಸ್ಟ್ ಯಾವಾಗ್ಲೂ ಕಥೆ ಹೇಳಬೇಕು, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಟ್ರೂ. ನನಗೆ ನೀವಿಬ್ರು ಇವಾಗ ಸ್ಕ್ರೀನಲ್ಲಿ ಬಲರಾಮನ ಟೀಮಲ್ಲಿ ಹೆಂಗಿರುತ್ತೆ, ಏನೇನು ಕತೆ, ಒಬ್ಬರು ಕಳ್ಳ ಒಬ್ಬರು ಪೊಲೀಸ್ ಒಟ್ಟಿಗೆ ಕೂತ್ಕೊಂಡು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದು. ಬಟ್ ಹಿಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಹೆಂಗೆ ಹಿಡಿಯೋಕ್ಕಾಗಿಲ್ಲ ಅಂತ ಸ್ಕ್ರೀನ್ ಮೇಲೆ ನೋಡ್ತೀವಿ ನಾವು.
ನಿಮ್ಮ ಒಟ್ಟಿಗೆ ಮಾತಾಡೋಕೆ ನಿಜವಾಗ್ಲೂ ನಂಗೆ ತುಂಬ ಇದೆ. ಇನ್ನು ಮತ್ತೊಂದು ಸತಿ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಮುಗಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಗ್ಯಾರಂಟಿ. ಆ್ಯಕ್ಚುಲಿ ಈ ಸಿನಿಮಾ ಮುಗ್ದಾದ್ಮೇಲೆ ಮ್ಯಾಮ್ ಸುಮಾರು ಜನದ ಲೈಫ್ ಚೇಂಜ್ ಆಗುತ್ತೆ. ಎಸ್, ಸುಮಾರು ಜನದ್ದು. ನನಗೆ ಲೈಕ್ ಎ ಸೆಟ್ ಐ ಆಮ್ ಬ್ಲೆಸ್ಡ್. ನಾನು ಪ್ರತಿ ಸಿನಿಮಾ ಮಾಡಿದಾಗ ನಾನೊಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ದಟ್ಸ್ ಅದೇ ಗ್ರೋತ್ ಅಲ್ವಾ. ಇವಾಗ ಈ ಸಿನಿಮಾಲಿ ನಾನು ಹ್ಯಾಪನ್ ಟು ಆ್ಯಕ್ಟ್ ವಿತ್ ವಿನೋದ್ ಬ್ರದರ್ ಅವ್ರ ಜೊತೆ. ಅಲ್ಲ, ಅತುಲ್ ಕುಲಕರ್ಣಿ ಅಂತವ್ರ ಜೊತೆ ಒಂದು ಫ್ರೇಮಲ್ಲಿ ನಿಂತ್ಕೊಳ್ಳೋದೇ ಒಂದು ತೂಕ ಅಲ್ವಾ. ಅವ್ರ ಜೊತೆ ನನ್ನ ಒಂದೇ ಸೀನ್ ಇತ್ತು. ವಿನೋದ್ ಬ್ರದರ್ ಜೊತೆ ಒಂದು 2-3 ಸೀನ್ ಇತ್ತು. ಅಗೇನ್ ಅಲ್ಲಿ ಏನೋ ಹೊಸದು ಕಲಿತೆ ನಾನು. ಬಟ್ ಇದು ಒಂದು ಫಾರ್ವರ್ಡ್ ಸ್ಟೆಪ್ ಅಷ್ಟೇ, ಇನ್ನ ತುಂಬಾ ಇದೆ ನಿಮ್ದು. ತುಂಬಾ ದೊಡ್ಡ ಜರ್ನಿ ಇದೆ, ಅದೆಲ್ಲ ಒಳ್ಳೇದಾಗಬೇಕು. ದೇರ್ ಇಸ್ ಅ ಸೇಯಿಂಗ್, ಲರ್ನ್, ಅನ್ಲರ್ನ್, ರೀಲರ್ನ್. ಲೈಫ್ ಈಸ್ ಆಲ್ ಅಬೌಟ್, ಆ್ಯಂಡ್ ಎಸ್ಪೆಷಲಿ ನಮ್ಮ ಆರ್ಟಿಸ್ಟ್ದು ಲೈಫ್ ಹಂಗೇನೆ. ಸೊ ಪ್ರತಿ ಸಿನಿಮಾಲು ಪ್ರತಿಯೊಬ್ಬರಿಂದ ಇವನಿಂದ ಏನೋ ಹೊಸ ಕಲಿತೆ. ಸೊ ಎವ್ರಿ ಟೈಮ್ ಐ ಆ್ಯಕ್ಟ್, ಐ ಗೆಟ್ ಟು ಲರ್ನ್ ಫ್ರಮ್ ಮೈ ಕೋ ಸ್ಟಾರ್ಸ್ ವಿಚ್ ಐ ಮೈಟ್ ಬಿ ಲ್ಯಾಗಿಂಗ್. ಸೊ ಗೊತ್ತಿಲ್ಲ, ಹಿಂಗೂ ಮಾಡ್ಬೋದಲ್ವಾ. ನಾನು ಒಂದು ಎಪಿಸೋಡ್ ಹೇಳಲೇಬೇಕು. ಸೊ ಒಂದು ಸ್ಟೇಷನ್, ಒಂದು ಹಾಸ್ಪಿಟ್ಲ್ ಸೀನು. ಸೊ ನಮ್ಮ ಹೀರೋಗೆ ಹೊಡೆದು ಎಲ್ಲ ಇದು ಮಾಡಿರ್ತಾರೆ, ಫುಲ್ಲು ಕಾಲ್ಗೀಲ್ ಫ್ರ್ಯಾಕ್ಚರು, ಕಣ್ಣಲ್ಲಿ ರಕ್ತ ಎಲ್ಲ. ನಾನು ಹೋಗ್ತೀನಿ, ನೀವುಗಳು ಇದ್ದೀರಲ್ಲ ಸೀನಲ್ಲಿ, ನಾವು ಬಿಡಲ್ಲ. ಹಾಂ, ಇವ್ರುಗಳೆಲ್ಲ ಬಿಡಲ್ಲ. ಅವಾಗ ನಾನು ಅಗೇನ್ ಪೊಲೀಸ್ ಅಲ್ವಾ, ಆವಾಜ್ ಹಾಕ್ಬಿಟ್ಟು ಹೋಗ್ತೀನಿ. ದೆನ್ ನಾನು ಅಲ್ಲಿ ಹೋಗ್ತೀನಿ, ಇವ್ರನ್ನ ನೋಡಿ ಆ್ಯಕ್ಚುಲಿ ರಿಯಲಿ ಫೆಲ್ಟ್ ಯು ವಾಸ್ ರಿಯಲಿ ಇಂಜೂರ್ಡ್. ಅಂದರೆ ಹೌದು, ಅಂದರೆ ನಾನು ಅವಾಗ ಹಿಂಗೆ ಅಬ್ಸರ್ವ್ ಮಾಡ್ತಿದ್ದೆ. ನಾನು ಐ ಲವ್ ಇಸ್ ಡೆಡಿಕೇಶನ್. ಅಂದರೆ ಕಾಲ್ಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿಸ್ಕೊಂಬಂದವ್ರೆ ರಿಯಲ್ ಆಗಿ. ಅದಕ್ಕೆ ನೀವು ಸುತ್ತಬಿಟ್ಟು ಏನೋ ಮಾಡ್ಬೋದಾಯ್ತು, ಜಸ್ಟ್ ಒಂದು 5 ನಿಮಿಷದ ಕೆಲಸ ಹಂಗೆ ಮಾಡ್ಬೋದು, ಬಟ್ ಸ್ಟಿಲ್ ಅದು ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು. ಆಮೇಲೆ ಕಣ್ಣಿಗೆ ಏನೋ, ಅದು ನಾನು ಫಸ್ಟ್ ಟೈಮ್ ನೋಡಿದ್ದು, ನನ್ನ ಕಣ್ಣಿಗೆ ಬ್ಲಡ್ ಹಾಕ್ಕೊಳ್ತಾವ್ರೆ, ಬಾಯಲ್ಲಿ ಹತ್ತಿ ಇಟ್ಕೊಂಡ್ಬಿಟ್ಟವ್ರೆ. ಸಿ ವಾಂಟೆಡ್ ದಟ್ ಸೀನ್ ಟು ಲುಕ್ ಮೋರ್ ನ್ಯಾಚುರಲ್. ಅದು ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಅದು ಒಂದು ಕಡೆ ಅಯ್ಯೋನೂ ಅನ್ಸತ್ತೆ, ಇನ್ನೊಂದು ಕಡೆ ಆಗ್ಬೇಕು ಇವ್ರಿಗೆಲ್ಲ. ಸಿ ನೀವು ಒಬ್ಬ ಪೊಲೀಸ್ ಆಗಿ. ಬಟ್ ಅದೆಲ್ಲ ಒಂದು ಕಡೆ ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಸೀನು ಅದೆಲ್ಲ ಒಂದು ಕಡೆ ಟಚ್ ಆಯಿತು ಅನ್ಸತ್ತೆ. ಅದು ವರ್ಕ್ ಆಯಿತು ಅವ್ರು ಮಾಡಿದ್ದದು. ಲಾಸ್ಟಲ್ಲಿ ನಮ್ಮ ಇಬ್ಬರದ್ದು ಒಂದು ಕಾನ್ವರ್ಸೇಷನ್ ಇದೆ, ಬ್ಯೂಟಿಫುಲ್ ಆಗಿದೆ ಅದು. ಸೊ ವೆನ್ ಯು ವಾಚ್ ದ ಮೂವಿ, ಸೊ ಸಿ ಅಗೇನ್ ಒಬ್ಬರು ಆ್ಯಕ್ಟ್ರು ಅವ್ರ ಕ್ಯಾರೆಕ್ಟರ್ ಪ್ರಿಪೇರ್ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ದಿರಾನೆ ನಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲಿ 2 ಥರ ಸೀನ್ ಆಯಿತು ನನ್ನಲ್ಲಿ. ಒಂದು ಕಡೆ ನನ್ನ ಕೋಪನೂ ಇದೆ, ಫ್ರಸ್ಟ್ರೇಷನ್ ಇದೆ. ಒಂದು ಕಡೆ ನಾನು ನೋಡಿದಾಗ ಅಯ್ಯೋ, ಅದು ಕ್ಲೈಮ್ಯಾಕ್ಸ್. ಅದು ನನಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಕ್ಲೈಮ್ಯಾಕ್ಸಲ್ಲಿ ನಾನು ಸೀನ್ ಮಾಡ್ತಿದ್ದಾಗ ಇದು ಅಲ್ಲಿ ಕನೆಕ್ಟ್ ಆಯಿತು. ಒಬ್ಬರ ಮೇಲೆ ಸಾಫ್ಟ್ ಕಾರ್ನರ್ ನಿಮ್ಗೆ ಯಾವಾಗ ಬರುತ್ತೆ, ಒಳ್ಳೆಯವನು, ಬಟ್ ಏನೋ ಒಂದು ಕಾರಣಾಂತರದಿಂದ ಹಿ ಗಾಟ್ ಇನ್ ಟು ದಿಸ್ ಸಮ್ವೇರ್. ಅದು ಕ್ಲೈಮ್ಯಾಕ್ಸಲ್ಲಿ ಅದು ಹೆಲ್ಪ್ ಆಯಿತು ನನಗೆ. ಸೊ ಅಗೇನ್ ಸಿ ಮ್ಯಾಜಿಕ್ ಯಾವಾಗ ಹೆಂಗಾಗತ್ತೆ ಏನು ಗೊತ್ತಾಗಲ್ಲ. ಸೊ ಮೇ ಬಿ ದ ವೇ ಹಿ ಪ್ರಿಪೇರ್ಡ್ ಫಾರ್ ದ ಕ್ಯಾರೆಕ್ಟರ್ ಆ್ಯಂಡ್ ದ ವೇ ನಮ್ಮ ಚೈತನ್ಯ ಸರ್ ಆ ಸೀನ್ನ ಕಂಪೋಸ್ ಮಾಡಿರೋದಾಗಿರ್ಬೋದು, ಎವ್ರಿಥಿಂಗ್ ವಾಸ್ ಗುಡ್. ಸೂಪರ್, ವೆರಿ ನೈಸ್. ಇನ್ನೂ ತುಂಬ ಸ್ಟೋರೀಸ್ ಕೇಳ್ತೀನಿ ನಾನು, ಸಿಗ್ಬೇಕು ನೀವು ಮತ್ತೆ. ಆ್ಯಂಡ್ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಈ ಸಿನಿಮಾ ನಾನು ಸೂಪರಾಗಿ ಆಗಲಿ ನಿಮ್ಗೆಲ್ರಿಗೂ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಇದು ಈ 1 ಸ್ಟೆಪ್ಪಿಂದ ಒಂದು 10 ಸ್ಟೆಪ್ ಮುಂದೆ ಹೋಗ್ಬೇಕು ನೀವು, ಅಷ್ಟು ಚೆನ್ನಾಗಿದು ಬೌನ್ಸ್ ಆಗಬೇಕು. ಸೊ ಆಲ್ ದ ಬೆಸ್ಟ್. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಜೂನ್ 26 ನಮ್ಮ ಸಿನಿಮಾ ಬಲರಾಮನ ದಿನಗಳು ರಿಲೀಸ್ ಆಗ್ತಿದೆ. ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಏನಕ್ಕಂದರೆ 80s ಬೆಂಗಳೂರು ಹೆಂಗಿತ್ತು, ಅಟ್ ಪ್ರೆಸೆಂಟ್ ನಮ್ಮ ಬೆಂಗಳೂರು ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಬೆಂಗಳೂರು ಅಷ್ಟು ಸುಂದರವಾಗಿತ್ತು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರಬೇಕು. ಆ್ಯಂಡ್ ನೀವು ಈ ಸಿನಿಮಾ ನೋಡ್ಬಿಟ್ಟು ಬಂದಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನೋ ಒಂದು ಕಾಡುತ್ತೆ. ಆ್ಯಂಡ್ ಫಾರ್ ಶೋರ್ ಎಂಜಾಯ್ ಮಾಡ್ತೀರಾ, ಇಷ್ಟಪಡ್ತೀರಾ. ಸೊ ಇದೇ ತಿಂಗಳು ಜೂನ್ 26 ನಮ್ಮ ಸಿನಿಮಾ ಬಲರಾಮನ ದಿನಗಳು ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆಮೇಲೆ ದಯವಿಟ್ಟು ಅಲ್ಲಿ ಒಳ್ಳೊಳ್ಳೆ ಸೀನ್ ಬಂದಾಗ ಕ್ಯಾಮ್ರಾ ತೊಗೊಂಡು ಸ್ಪಾಯ್ಲರ್ ಮಾಡಬೇಡಿ ದಯವಿಟ್ಟು. ತುಂಬ ಯಾಕಂದರೆ ಇಲ್ಲಿ ಸುಮಾರು ಜನದ ಶ್ರಮ ಇರುತ್ತೆ. ಸೊ ನೀವದು ಒಂದು ತಿಂಗಳಾದಮೇಲೆ ಮಾಡ್ಕೊಳ್ಳಿ, ಅದೆಲ್ಲ ಮಾಡಿ. ಬಟ್ ಎಸ್, ಜೂನ್ 26 ಬಲರಾಮನ ದಿನಗಳು ರಿಲೀಸ್ ಆಗ್ತಿದೆ. ಬನ್ನಿ, ಎಲ್ಲರೂ ಥಿಯೇಟ್ರಲ್ಲಿ ಸಿಗುವ. ಟ್ರೂ, ನೀವು ಹೇಳಿದ್ದು ಅದು ನಿಜ. ನಾವೆಲ್ಲ ಇಲ್ಲೇ ನೋಡ್ಬಿಟ್ರೆ ಅಲ್ಲಿ ಹೋಗೋದೇ ಇಲ್ಲ. ಆಮೇಲೆ ಬಿಗ್ ಸ್ಕ್ರೀನಲ್ಲಿ ಆ ಮಜಾ ಸಿಕ್ಕಲ್ಲ ನಮಗೆ. ಅದು ಏನಂದರೆ ಎಕ್ಸೈಟ್ಮೆಂಟಲ್ಲಿ ಮಾಡ್ತಾರೆ ಮ್ಯಾಮ್. ಬಟ್ ಅದು ಏನು ಗೊತ್ತಾ, ಆ ಸ್ಪಾಯ್ಲರ್ ಥರ ಆಗುತ್ತೆ. ಯಾಕಂದರೆ ಸುಮಾರು ಜನ ಕಷ್ಟಪಟ್ಟು ಆ ಸೀನ್ ಕಂಪೋಸಿಷನ್ನು ಇದೆಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಯು ಶುಡ್ ವಾಚ್ ದಟ್ ಇನ್ ಅ ಬಿಗ್ ಸ್ಕ್ರೀನ್. ಹೌದು, ನಿಜ. ಎನಿವೇಸ್, ನೀವೇನು ಹೇಳ್ತೀರಾ? ಅಷ್ಟೇ, ಅಣ್ಣ ಎಲ್ಲ ಕ್ಲೀನಾಗಿ ಸಮರೈಸ್ ಮಾಡಿದ್ದಾರೆ.
26 ನಾವೆಲ್ಲ ತುಂಬ ಕಾಯ್ತಾ ಇದ್ದೀವಿ ಮೇಡಮ್. ಹೌದು. ಡಬ್ಬಿಂಗ್ ಹಂತದಲ್ಲೇ ನಮಗೆ ಇದೊಂದು ಒಂದು ದೊಡ್ಡ ಬಿಗ್ ಸ್ಕೇಲಲ್ಲಿ ನಾವು ಮಾಡಿರೋ ಒಂದು ಖುಷಿನೇ ನಮಗೆ ದೊಡ್ಡದಾಗಿದೆ. ಬಹುಶಃ ಫಸ್ಟ್ ಡೇ ಫಸ್ಟ್ ಶೋ ಆಗಿ ಸುಮಾರು ದಿನಗಳಾಗಿದೆ. ಅಂದರೆ ನಮ್ಮ ಈಗ ಸೆಕೆಂಡ್ ಹಾಫ್ ನಡೀತಾ ಇದೆ ನಮ್ಮ ಈ ವರ್ಷದ್ದು ಒಂದು ಬಿಗ್ ಸಿನಿಮಾ. ನಮ್ಮ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಯಶಸ್ಸನ್ನು ನಾವು ಶುರು ಮಾಡ್ತೀವಿ. ಇನ್ನು ತುಂಬ ನಂಬಿಕೆ ಅಂತೂ ನನಗೆ ಜೂನ್ ಅಲ್ಲ ಇದು, ಸೆಕೆಂಡ್ ಹಾಫ್ ಆಗಲಿ ಅಂತವರು ಅದು ನಾವು ಶುರು ಮಾಡ್ತೀವಿ. ಇನ್ನೂ ತುಂಬ ಕಾನ್ಫಿಡೆನ್ಸ್ ಅಂತೂ ನಮಗಿದೆ. ವೆರಿ ನೈಸ್, ಆಲ್ ದ ಬೆಸ್ಟ್. ಈ ಕಾನ್ಫಿಡೆನ್ಸ್ ಯಾವಾಗಲೂ ಇರಬೇಕು. ಅರ್ಧ ಕನ್ಸು ಕಾಣ್ಬಿಡಿ, ಫುಲ್ ಕನ್ಸು ಖಂಡಿತ ಪೂರ್ತಿ ಕಂಡಿದ್ದೀನಿ. ಚೌಕಸಿ ಮಾಡ್ಬಾರ್ದು ಕನ್ಸು ಹೇಳ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ಹೆಂಗಿದೆ ಅಂದ್ರೆ ತುಂಬಾ ದೊಡ್ಡದಿದೆ, ನಾನು ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದೇ ಹೇಳೋದಲ್ಲ, ಸಿನಿಮಾ ರಿಲೀಸ್ ಅಂದ್ರೆ ಫಿಲಮ್ ನೋಡ್ತಾನು ನೀವು ಹಂಗೆ ಅನ್ಕೊಂತೀರಾ, ಈ ಹುಡುಗ ಹಿಂಗೆ ಹೇಳಿದ್ದ ಪಾಪ. ಇಲ್ಲ, ಮಾತಾಡೋಣ ಮೇಡಮ್, ನೆಕ್ಸ್ಟ್ ವೀಕ್ ಮಾತಾಡೋಣ. ಮತ್ತೆ ಸಿನಿಮಾ ನೋಡುವಾಗ ನೀವು ಜೊತೆಲಿ ಇರಿ, ಅವಾಗ ಗೊತ್ತಾಗುತ್ತೆ ನಮ್ಗೆ. ಹೆಂಗೆ ನೋಡ್ತಿರ್ತೀರಾ, ಈ ಹುಡುಗನೇ ಅಲ್ವಾ ಹೇಳಿದ್ದು, ಈ ಹುಡುಗನೇ ಅಲ್ವಾ, ಹಿಂಗನ್ಸುತ್ತೆ. ಎನಿವೇಸ್, ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಾಗಲಿ ಇಬ್ರಿಗೂ. ಆ್ಯಂಡ್ ನೋಡಿದ್ರಲ್ಲ, ಬಲರಾಮನ ಟೀಮ್ನ ನೋಡ್ತಾನೆ ಇದ್ದೀವಿ, ಮಾತಾಡ್ತಾನೆ ಇದ್ದೀವಿ. ಇನ್ನೂ ಮಾತುಕತೆ ಮುಂದುವರಿಸ್ತೀನಿ ನಾನು. ಸದ್ಯಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿ ಬಿಟ್ಕೊಡದೇ ಇರೋ ಕಾರಣ ಇವರಿಬ್ಬರು ನೀವು ಬಿಟ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ನನಗೆ ಸಿಗ್ತಾರೆ ಅನ್ನೋ ಭರವಸೆ ಮೇಲೆ. ಎನಿವೇಸ್, ಎಲ್ಲರೂ ಬಲರಾಮನ ದಿನಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಆ್ಯಂಡ್ ಆ ಫೀಲ್ನ ನೀವು ಸಖತ್ತಾಗಿ ಮಜ್ಜವಾಗಿ ಅನುಭವಿಸ್ಬೇಕು ಅಂದರೆ ಥಿಯೇಟರ್ ಇಸ್ ದ ಬೆಸ್ಟ್ ಪ್ಲೇಸ್. ಸೊ ಫಸ್ಟ್ ಡೇ ಫಸ್ಟ್ ಶೋಗೆ ನಾನು ಬರ್ತೀನಿ, ನೀವು ಬನ್ನಿ, ಓಕೆನಾ? ಅಲ್ಲಿ ಸಿಗೋಣ. ಬಾಯ್.